ಮಥುರಾದಲ್ಲಿ ಶ್ರೀಕೃಷ್ಣನ ದ್ವಾರಕಾಧೀಶ ಮಂದಿರ ಒಂದು ದೈವಿಕ ಕಥೆ. ಶ್ರೀಕೃಷ್ಣರು ಭಾರತೀಯ ಸಂಸ್ಕೃತಿ, ಇತಿಹಾಸ ಮತ್ತು ಧರ್ಮದ ಮೂಲಭೂತ ಸ್ತಂಭಗಳಲ್ಲಿ ಒಬ್ಬರಾಗಿದ್ದಾರೆ. ಅವರ ಜೀವನ ಮತ್ತು ಲೀಲೆಗಳು ಮಾನವನ ಜೀವನಕ್ಕೆ ದಿಕ್ಕು ತೋರಿಸುವ ಅದ್ಭುತ ಪ್ರೇರಣೆಗಳನ್ನು ನೀಡುತ್ತವೆ. ಶ್ರೀಕೃಷ್ಣನ ಜನ್ಮಭೂಮಿಯಾದ ಮಥುರಾ ಹಿಂದೂ ಧರ್ಮದ ಪವಿತ್ರ ಸ್ಥಳಗಳಲ್ಲಿ ಒಂದು. ಇಲ್ಲಿ ದ್ವಾರಕಾಧೀಶ ಮಂದಿರವು ಶ್ರೀಕೃಷ್ಣನ ಮಹಿಮೆ ಮತ್ತು ಅವರ ದೈವಿಕ ಲೀಲೆಗಳ ಕೇಂದ್ರವಾಗಿದೆ. ಈ ಲೇಖನದಲ್ಲಿ ಮಥುರಾದ ದ್ವಾರಕಾಧೀಶ ಮಂದಿರದ ಕಥೆ, ಇತಿಹಾಸ ಮತ್ತು ಮಹತ್ವವನ್ನು ವಿವರಿಸುತ್ತೇವೆ. ದ್ವಾರಕಾಧೀಶ ಮಂದಿರದ ಸ್ಥಾಪನೆ. ದ್ವಾರಕಾಧೀಶ ಮಂದಿರವನ್ನು 1814 ರಲ್ಲಿ ಗ್ವಾಲಿಯರ್ನ ಭಕ್ತರಾದ ಸೇಠ್ ಗೋಕುಲ ದಾಸ್ ಪಾರಿಕ್ ನಿರ್ಮಿಸಿದರು. ಅವರು ಶ್ರೀಕೃಷ್ಣನ ಆರಾಧನೆಯಲ್ಲಿ ತೊಡಗಿದ ಸಮರ್ಪಿತ ವೈಷ್ಣವ ಭಕ್ತರಾಗಿದ್ದರು. ಮಂದಿರವನ್ನು ನಿರ್ಮಿಸುವ ಉದ್ದೇಶ ಶ್ರೀಕೃಷ್ಣನ ಲೀಲೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಮತ್ತು ಅವರ ಆರಾಧನೆಗಾಗಿ ಒಂದು ಪವಿತ್ರ ಸ್ಥಳವನ್ನು ಒದಗಿಸುವುದಾಗಿತ್ತು. ಮಂದಿರದ ವಾಸ್ತುಶೈಲಿಯು ವಿಶೇಷವಾಗಿದೆ. ರಾಜಸ್ಥಾನ ಮತ್ತು ಗುಜರಾತ್ ಪರಂಪರೆಯ ಸಂಯೋಜನೆಯು ಕಾಣಿಸುತ್ತದೆ. ಮಂದಿರದ ರಚನೆ ಮತ್ತು ವಾಸ್ತುಶೈಲಿ. ದ್ವಾರಕಾಧೀಶ ಮಂದಿರವು ಯಮುನಾ ನದಿಯ ತೀರದಲ್ಲಿ ಸ್ಥಿತಿಯಾಗಿದೆ ಮತ್ತು ಇದರ ಅದ್ಭುತ ಶೈಲಿ ಮತ್ತು ಶಿಲ್ಪಕಲೆ ಮುಖ್ಯ ಆಕರ್ಷಣೆಯಾಗಿದೆ. ಗರ್ಭಗುಡಿಯಲ್ಲಿರುವ ಶ್ರೀಕೃಷ್ಣನ ಪ್ರಭಾವಿ ಪ್ರತಿಮೆ ದ್ವಾರಕಾಧೀಶ ಎಂದು ಪೂಜಿಸಲಾಗುತ್ತದೆ. ಕಪ್ಪು ಕಲ್ಲಿನಿಂದ ತಯಾರಾದ ಈ ಪ್ರತಿಮೆಯು ಅತ್ಯಂತ ಆಕರ್ಷಕವಾಗಿದೆ. ಮಂದಿರವು ಸುಂದರವಾಗಿ ಕುಶಲತೆಯಿಂದ ನಕಾಶೀದಾರಿತ ಕಂಬಗಳು, ಜಾಲಿಗಳು ಮತ್ತು ಗೋಪುರಗಳಿಂದ ಅಲಂಕರಿಸಲಾಗಿದೆ. ಗರ್ಭಗುಡಿಯ ಹೊರಗೆ ತೆರೆಯಲಾದ ಅಂಗಣವು ವಿವಿಧ ಧಾರ್ಮಿಕ ಆಚರಣೆಗಳು ಮತ್ತು ನೃತ್ಯಗೀತೆಗಳಿಗೆ ವೇದಿಕೆಯಾಗಿದೆ. ಮುಖ್ಯ ಮಂದಿರದ ಸುತ್ತಲೂ ರಾಧಾ ರಾಣಿ, ಬಲರಾಮ, ಸುಭದ್ರಾ ಮತ್ತು ಇತರ ದೇವತೆಗಳಿಗೆ ಸಮರ್ಪಿತವಾದ ಸಣ್ಣ ಸಣ್ಣ ದೇವಾಲಯಗಳಿವೆ. ದ್ವಾರಕಾಧೀಶನ ಕಥೆ. ಮಥುರಾದ ಈ ಮಂದಿರವು ಶ್ರೀಕೃಷ್ಣನ ಕಥೆಯೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದೆ. ಇದರಲ್ಲಿ ಅವರು ಮಥುರಾದ ಪ್ರಜೆಯನ್ನು ಕಂಸನ ತಾನಾಶಾಹಿಯಿಂದ ಮುಕ್ತಗೊಳಿಸಿದರು. ಶ್ರೀಕೃಷ್ಣರು ಕಂಸನನ್ನು ಸೋಲಿಸಿ ಅವರ ತಾತನಾದ ಉಗ್ರಸೇನರನ್ನು ಪುನಃ ಗದಿಗೆ ಬಾಧಿಸಿದರು. ನಂತರ ಶ್ರೀಕೃಷ್ಣರು ತಮ್ಮ ಲೀಲೆಗಳಿಂದ ಮಥುರಾ ಮತ್ತು ಬ್ರಜ್ ಪ್ರದೇಶವನ್ನು ಪವಿತ್ರಗೊಳಿಸಿದರು. ಶ್ರೀಕೃಷ್ಣರು ದ್ವಾರಕೆಯಲ್ಲಿ ನೆಲೆಸಿದಾಗ ಅವರು ದ್ವಾರಕಾಧೀಶ ಎಂದೆನಿಸಿದರು. ದ್ವಾರಕೆಯಲ್ಲಿ ಅವರ ಆಡಳಿತ ಕಾಲವು ಚಿನ್ನದ ಯುಗವೆಂದು ಪರಿಗಣಿಸಲಾಗಿದೆ. ದ್ವಾರಕಾಧೀಶ ಮಂದಿರವು ಅವರ ದಿವ್ಯತೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಅವರ ಜೀವನದ ಈ ಹಂತವನ್ನು ಚಿತ್ರಿಸುತ್ತದೆ. ಮಂದಿರದಲ್ಲಿ ಪೂಜೆ ಮತ್ತು ಹಬ್ಬಗಳು. ದ್ವಾರಕಾಧೀಶ ಮಂದಿರದಲ್ಲಿ ಪ್ರತಿದಿನ ಆರತಿ, ಭಜನೆ ಮತ್ತು ಕೀರ್ತನೆಗಳ ಆಯೋಜನೆ ಮಾಡಲಾಗುತ್ತದೆ. ಮುಂಜಾನೆ ಮತ್ತು ಸಂಜೆ ನಡೆಯುವ ಆರತಿಯಲ್ಲಿ ದೊಡ್ಡ ಸಂಖ್ಯೆಯ ಭಕ್ತರು ಭಾಗವಹಿಸುತ್ತಾರೆ. ಮಂದಿರದಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣ ಮತ್ತು ರಾಧಾ ರಾಣಿಯ ಆರಾಧನೆ ಮಾಡಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ಇಲ್ಲಿ ಜೂಲಾ ಉತ್ಸವವನ್ನು ಆಚರಿಸಲಾಗುತ್ತದೆ. ಇದು ವಿಶೇಷ ಆಕರ್ಷಣೆಯ ಕೇಂದ್ರವಾಗಿದೆ. ಈ ಸಂದರ್ಭದಲ್ಲಿ ಮಂದಿರವನ್ನು ಹೂವುಗಳಿಂದ ಮತ್ತು ಬೆಳಕಿನಿಂದ ಅಲಂಕರಿಸಲಾಗುತ್ತದೆ ಮತ್ತು ಶ್ರೀಕೃಷ್ಣನ ಪ್ರತಿಮೆಯನ್ನು ಸುಂದರವಾಗಿ ಅಲಂಕರಿಸಲಾದ ಜೂಲೆಯಲ್ಲಿ ಸ್ಥಾಪಿಸಲಾಗುತ್ತದೆ. ಇತರೆ ಹಬ್ಬಗಳಾದ ಜನ್ಮಾಷ್ಟಮಿ ಮತ್ತು ಹೋಳಿ ಕೂಡ ಇಲ್ಲಿ ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ದ್ವಾರಕಾಧೀಶ ಮಂದಿರದ ಆಧ್ಯಾತ್ಮಿಕ ಮಹತ್ವ. ದ್ವಾರಕಾಧೀಶ ಮಂದಿರದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಅಪಾರವಾಗಿದೆ. ಈ ಮಂದಿರವು ಶ್ರೀಕೃಷ್ಣನ ಭಕ್ತರಿಗಾಗಿ ಆರಾಧನೆಯ ಸ್ಥಳವಾಗಿರುವುದಲ್ಲದೆ ಅವರ ಲೀಲೆಗಳನ್ನು ಜೀವಂತವಾಗಿ ಇಡುವ ಮಾಧ್ಯಮವಾಗಿದೆ. ಮಂದಿರದ ಅದ್ಭುತ ಶಾಂತಿ ಮತ್ತು ಭಕ್ತಿಯ ವಾತಾವರಣವು ಭಕ್ತರಿಗೆ ದೇವರೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶವನ್ನು ಒದಗಿಸುತ್ತದೆ. ಈ ಮಂದಿರವು ಜೀವನದ ವಿಭಿನ್ನಗಳನ್ನು ವಿವರಿಸುವ ಶ್ರೀಕೃಷ್ಣನ ಉಪದೇಶಗಳ ಕೇಂದ್ರವಾಗಿದೆ. ಶ್ರೀಕೃಷ್ಣನ ಜೀವನ ಧರ್ಮ, ಭಕ್ತಿ, ಪ್ರೀತಿ ಮತ್ತು ಕರ್ತವ್ಯದ ಪ್ರತೀಕವಾಗಿದೆ. ದ್ವಾರಕಾಧೀಶ ಮಂದಿರವು ಈ ಮೌಲ್ಯಗಳನ್ನು ಪ್ರಸಾರ ಮಾಡುವ ಸ್ಥಳವಾಗಿದೆ. ಮಂದಿರ ಮತ್ತು ಮಥುರಾದ ಸಂಬಂಧ. ಮಥುರಾ ಮತ್ತು ದ್ವಾರಕಾಧೀಶ ಮಂದಿರದ ಸಂಬಂಧ ಶ್ರೀಕೃಷ್ಣನ ಲೀಲೆಗಳೊಂದಿಗೆ ಆಳವಾಗಿ ಜೋಡಲಾಗಿದೆ. ಮಥುರಾನ ಶ್ರೀಕೃಷ್ಣನ ಜನ್ಮಭೂಮಿಯಲ್ಲ, ಆದರೆ ಅಲ್ಲಿ ಅವರು ತಮ್ಮ ಬಾಲ್ಯ ಲೀಲೆಗಳನ್ನು ನಡೆಸಿ ಕಂಸನನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದರು. ದ್ವಾರಕಾಧೀಶ ಮಂದಿರವು ಮಥುರಾದ ಧಾರ್ಮಿಕ ಪರಂಪರೆಯನ್ನು ಜೀವಂತವಾಗಿರಿಸಲು ಸಹಾಯಕವಾಗಿದೆ. ಪ್ರಯಾಣ ಮತ್ತು ದರ್ಶನ.
ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ದ್ವಾರಕಾಧೀಶ ಮಂದಿರದ ದರ್ಶನಕ್ಕೆ ಬರುತ್ತಾರೆ. ಮಂದಿರವು ರಸ್ತೆ, ರೈಲು ಮತ್ತು ವಾಯುಮಾರ್ಗದ ಮೂಲಕ ಉತ್ತಮವಾಗಿ ಸಂಪರ್ಕಿಸಲಾಗಿದೆ. ಮಥುರಾ ಜಂಕ್ಷನ್ ರೈಲು ನಿಲ್ದಾಣದಿಂದ ಮಂದಿರವು ಕೇವಲ ಕೆಲವು ಕಿಲೋಮೀಟರ್ ಅಂತರದಲ್ಲಿದೆ. ಇಲ್ಲಿ ಬರುವ ಭಕ್ತರು ಮಂದಿರದ ಸುತ್ತಮುತ್ತಲಿನ ಬೀದಿಗಳಲ್ಲಿ ಸ್ಥಳೀಯ ಸಂಸ್ಕೃತಿ ಮತ್ತು ಖಾದ್ಯಗಳನ್ನು ಆನಂದಿಸಬಹುದು. ಆಧುನಿಕ ಯುಗದಲ್ಲಿ ದ್ವಾರಕಾಧೀಶ ಮಂದಿರ. ಆಧುನಿಕ ಯುಗದಲ್ಲಿಯೂ ದ್ವಾರಕಾಧೀಶ ಮಂದಿರದ ಮಹಿಮೆ ಮತ್ತು ಆಕರ್ಷಣೆ ಅಲ್ಪವಾಗಿಲ್ಲ. ಇದು ಕೇವಲ ಧಾರ್ಮಿಕ ದೃಷ್ಟಿಯಿಂದ ಮುಖ್ಯವಾಗಿರಲಿಲ್ಲ, ಆದರೆ ಇದು ಭಾರತೀಯ ಸಂಸ್ಕೃತಿ ಮತ್ತು ಕಲೆದ ಅದ್ಭುತ ಉದಾಹರಣೆಯಾಗಿದೆ. ಮಂದಿರದ ಮೂಲಕ ಶ್ರೀಕೃಷ್ಣನ ಉಪದೇಶಗಳು ಇಂದಿಗೂ ಜನಸಾಮಾನ್ಯರಿಗೆ ತಲುಪುತ್ತಿವೆ. ನಿರ್ಣಯ: ಮಥುರಾದ ದ್ವಾರಕಾಧೀಶ ಮಂದಿರವು ಶ್ರೀಕೃಷ್ಣನ ದಿವ್ಯತೆಯ ಮತ್ತು ಅವರ ಉಪದೇಶಗಳ ಪ್ರತೀಕವಾಗಿದೆ. ಇದು ಅವರ ಅನಂತ ಲೀಲೆಗಳು ಮತ್ತು ಆಧ್ಯಾತ್ಮಿಕ ಸಂದೇಶಗಳ ಕೇಂದ್ರವಾಗಿದೆ. ಮಂದಿರದ ಭವ್ಯತೆ, ಶಾಂತಿ ಮತ್ತು ಭಕ್ತಿಯ ವಾತಾವರಣವು ಭಕ್ತರನ್ನು ದೇವರ ಮೇಲಿನ ಅಚಲವಾದ ನಂಬಿಕೆ ಮತ್ತು ಪ್ರೀತಿಯಿಂದ ತುಂಬಿಸುತ್ತದೆ. ದ್ವಾರಕಾಧೀಶ ಮಂದಿರವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಆದರೆ ಇದು ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಗೌರವದ ನಿದರ್ಶನವೂ ಆಗಿದೆ.